ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಈ ಎಪಿಸೋಡ್ನಲ್ಲಿ ನಿಮಗೆ ಇಂಜಿನಿಯರಿಂಗ್ ಆಗಿರ್ಬೋದು, ಆರ್ಕಿಟೆಕ್ಚರ್ ಅಂದರೆ KCETಯಲ್ಲಿ ಬರುವಂತಹ ಕೋರ್ಸಸ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅನ್ನೋ ಒಂದು ನಾನು ನಿಮಗೆ ಮಾಹಿತಿ ಕೊಡಲು ಹೋಗ್ತಾ ಇದ್ದೀನಿ. ಮತ್ತು ಆಮೇಲೆ ಇದಲ್ಲದೆ ನೀಟ್ಗೆ ಸಂಬಂಧಪಟ್ಟಾಗಿ ಭಾಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಸೆಕ್ಷನಲ್ಲಿ ಕೆಲವು ಡೌಟ್ನ ಕೇಳಿದ್ದಾರೆ. ಅದರಲ್ಲಿರುವಂಥ ಕೆಲವು ಡೌಟ್ನ ತೆಗೆದುಕೊಂಡು ಕ್ಲಿಯರ್ ಮಾಡಲು ಪ್ರಯತ್ನ ಮಾಡ್ತೇನೆ. ಮೊದಲನೇದು, ಭಾಳಷ್ಟು ಜನ ಕೇಳ್ತಾ ಇದ್ದಾರೆ, ಸರ್ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಆರ್ಕಿಟೆಕ್ಚರ್ ರ್ಯಾಂಕಿಂಗ್ ಮತ್ತೆ ಯಾವಾಗ ಬಿಡ್ತಾರೆ ಅಂತ. ನೋಡಿ, ಆರ್ಕಿಟೆಕ್ಚರ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಸಂಬಂಧಪಟ್ಟಂತಹ ಸಂಸ್ಥೆಗಳಿಗೆ ಅದನ್ನು ರವಾನಿಸಲಾಗಿದೆ. ಮತ್ತು LNTEಗೂ ಸಹ ಅದರ ಒಂದು ಕ್ಲಿಯರ್ ಇನ್ಫಾರ್ಮೇಷನ್ ಕೇಳ್ತಾ ಇದೆ. ಯಾಕೆಂದರೆ ರ್ಯಾಂಕಿಂಗ್ನಲ್ಲಿ ಭಾಳಷ್ಟು ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ. ಅದು ನಾಟ ಆಗಿರ್ಬೋದು, ಅಥವಾ JEE ಪೇಪರ್ 2ಗೆ ಸಂಬಂಧಪಟ್ಟಂತಹ ರ್ಯಾಂಕಿಂಗ್ ಆಗಿರ್ಬೋದು, ಅಲ್ಲಿ ವ್ಯತ್ಯಾಸ ಕಂಡುಬರೋದ್ರಿಂದಾಗಿ ಅದನ್ನು ಆಲ್ರೆಡಿ ಒಂದು ರಿಕ್ವೆಸ್ಟಿಂಗ್ ಲೆಟರ್ನ ಸಹ ಹಾಕಿದ್ದಾರೆ. ಬಟ್ ಇದುವರೆಗೂ ಯಾವುದೇ ರೀತಿ ರಿಪ್ಲೈ ಬಂದಿಲ್ಲ. ಬಂದ ತಕ್ಷಣ ಆರ್ಕಿಟೆಕ್ಚರ್ ರ್ಯಾಂಕಿಂಗ್ನ ಬಿಡಲಾಗುತ್ತೆ. ಮತ್ತು ಕೌನ್ಸಿಲಿಂಗ್ ಬಗ್ಗೆ ಮಾತಾಡಿದ್ರೆ ಯೂಶ್ವಲಿ ಏನಾಗುತ್ತೆ ಅಂದರೆ ಕರ್ನಾಟಕ CETಗೆ ಸಂಬಂಧಪಟ್ಟ ಹಾಗೆ ಅಂದರೆ ಇಂಜಿನಿಯರಿಂಗ್ ಆಗಿರ್ಬೋದು, ಅಂದರೆ ಅದರಲ್ಲಿ ಆರ್ಕಿಟೆಕ್ಚರ್ ಸಹ ಬರುತ್ತೆ. ಮತ್ತು ಆಮೇಲೆ BNYS ಫಾರ್ಮಸಿ, ಫಾರ್ಮಸೈನ್ಸ್ ಆಗಿರ್ಬೋದು, ಅಥವಾ ವೆಟರ್ನರಿ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಕೌನ್ಸಿಲಿಂಗ್ ಅಂದರೆ ಈಗ ಪ್ರೆಸೆಂಟ್ಲಿ MCC ಯಾವ ರೀತಿ ಸ್ಕೆಡ್ಯೂಲ್ ನಡೆಸಿತ್ತು ಅದರ ಅನುಗುಣವಾಗಿ ಹೇಳಬೇಕು ಅಂತಂದರೆ ಕಂಪಲ್ಸರಿ ಈಗ ಮೆಡಿಕಲ್ ಆಗಲಿ ಮತ್ತು ಡೆಂಟಲ್ಗೆ ಸಂಬಂಧಪಟ್ಟಾಗೆ ಮೊದಲು ಕೌನ್ಸಿಲಿಂಗ್ ಕಂಪ್ಲೀಟ್ ಆಗಬೇಕಾಗತ್ತೆ. ಸೊ ನಂತರ ಮತ್ತು ಆಮೇಲೆ ಐಶ್ ಸ್ಟಾರ್ಟ್ ಮಾಡ್ಬೋದು, ಅಥವಾ KCET ಸ್ಟಾರ್ಟ್ ಮಾಡ್ಬೋದು, ಕೊನೆಗೆ ಐಶ್ ಸ್ಟಾರ್ಟ್ ಮಾಡ್ಬೋದು ಅನ್ಕೋತಾ ಇದ್ದೀನಿ. ಬಟ್ ಪ್ರೆಸೆಂಟ್ಲಿ KCETಗೆ ಸಂಬಂಧಪಟ್ಟಾಗೆ ಅಂದರೆ KCETಲಿ ಬರುವಂಥ ಕೋರ್ಸಸ್ಗಳಿಗೆ ಪ್ರೆಸೆಂಟ್ಲಿ ಕೌನ್ಸಿಲಿಂಗ್ ಅಂತೂ ನಡೆಸಲಾಗೋದಿಲ್ಲ. ಆ್ಯಸ್ ಪರ್ ದ ಸ್ಕೆಡ್ಯೂಲ್ ನಾನು ನಿಮಗೆ ಸ್ಕ್ರೀನ್ ಮೇಲೆ ಸಹ ತೋರಿಸ್ತಾ ಇದ್ದೇನೆ. ಫಸ್ಟ್ ನಿಮಗೆ ಈಗ MBBS ಮತ್ತು ಡೆಂಟಲ್ಗೆ ಸಂಬಂಧಪಟ್ಟಾಗಿ ಕೌನ್ಸಿಲಿಂಗ್ನ ನಡೆಸಲಾಗುತ್ತೆ. ಆಲ್ರೆಡಿ KE ಒಂದು ಟೆಂಟೇಟಿವ್ ಒಂದು ಸ್ಕೆಡ್ಯೂಲ್ನ ಸಹ ಬಿಡಲಾಗಿದೆ. ಸೊ ಯಾವಾಗ ಆಪ್ಷನ್ ಎಂಟ್ರಿ ಫಾರ್ MBBS ಮತ್ತು ಡೆಂಟಲ್ ಸ್ಟಾರ್ಟ್ ಆಗುತ್ತಪ್ಪ ಅಂತಂದರೆ ಆ್ಯಸ್ ಪರ್ ದ ಸ್ಕೆಡ್ಯೂಲ್ ಹೇಳಬೇಕು ಅಂತಂದರೆ 11 ನವಂಬರ್ ಮಧ್ಯಾಹ್ನ 2 ಗಂಟೆಯಿಂದ 14 ನವಂಬರ್ 2020 ಅಂದರೆ ಸಾಯಂಕಾಲ 4 ಗಂಟೆವರೆಗೆ ನಿಮಗೆ ಸಮಯಾವಕಾಶ ಬರುತ್ತೆ. ಇದೊಂದು ಟೆಂಟೇಟಿವ್ ಇದೆ, ಯಾಕೆಂದರೆ ಮತ್ತೆ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಮತ್ತು ಡೇಟ್ನ ಸಹ ಎಕ್ಸ್ಟೆಂಡ್ ಮಾಡಲಾಗಿದೆ. ಸೊ ಆ್ಯಸ್ ಯೂಸಲ್ಲಿ ಏನಪ್ಪ ಅಂದರೆ ಈ ಒಂದು ಆಪ್ಷನ್ ಎಂಟ್ರಿ ಸಹ ಡೇಟ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡೇ ಮಾಡ್ತಾರೆ. ಬಟ್ ಹೊಸ ಒಂದು ಸ್ಕೆಡ್ಯೂಲ್ ಬಂದ ತಕ್ಷಣ ನಿಮಗೆ ವೆಬ್ಸೈಟ್ನಲ್ಲಿ ಸಿಗುತ್ತೆ. ನಾವು ಸಹ ಅದರ ಇನ್ಫಾರ್ಮೇಷನ್ನ ಕೊಡ್ತೇವೆ. ಕ್ಲಿಯರ್ಲಿ ಹೇಳಬೇಕಂದ್ರೆ KCETಯಲ್ಲಿ ಬರುವಂತಹ ಕೋರ್ಸಸ್ಗಳಿಗೆ ಪ್ರೆಸೆಂಟ್ಲಿ ಯಾವುದೇ ರೀತಿ ಕೌನ್ಸಿಲಿಂಗ್ ಇರುವುದಿಲ್ಲ. ಈಗ ಎಲ್ಲಿವರೆಗೂ MBBS ಮತ್ತು ಡೆಂಟಲ್ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗೋದಿಲ್ಲ ಅಲ್ಲಿವರೆಗೂ KCETಯಲ್ಲಿ ಬರುವಂಥ ಕೋರ್ಸಸ್ಗಳಿಗೆ ಕೌನ್ಸಿಲಿಂಗ್ ಇರುವುದಿಲ್ಲ. ಮತ್ತು ಇನ್ನೊಂದು ಭಾಳಷ್ಟು ಜನರಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿರುವಂಥ ಸಂದರ್ಭದಲ್ಲಿ ಮಿಸ್ಟೇಕ್ಸ್ ಆಗಿದೆ. ಮತ್ತು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಭಾಳಷ್ಟು ಟೆಕ್ನಿಕಲ್ ಇಶ್ಯೂ ಕಾರಣದಿಂದಾಗಿ ಅಲ್ಲಿಯೂ ಸಹ ಮಿಸ್ಟೇಕ್ ಆಗ್ತಾಯಿದೆ. ಮತ್ತು ವೆರಿಫಿಕೇಷನ್ ಸ್ಲಿಪ್ ಭಾಳಷ್ಟು ಅಂದರೆ 70% ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಲ್ಲಿ ಫೇಲ್ ಆಗಿದೆ, ಅಂದರೆ ಡೌನ್ಲೋಡ್ ಆಗಿಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟ ಇಶ್ಯೂನ ಕ್ಲಿಯರ್ ಮಾಡಿ. ಸೊ ನಂತರ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡೋದಕ್ಕೆ ನಿಮಗೆ ಅಲ್ಲಿ ಅವಕಾಶ ಕೊಡಲಾಗುತ್ತೆ. ಪ್ರೆಸೆಂಟ್ಲಿ MBBS ಮತ್ತು ಡೆಂಟಲ್ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗಬೇಕು. ನಂತರ KCET ನಡೀಬೋದು, ಅದಾದ ನಂತರ ಆಯುಷ್ ನಡೀಬೋದು, ಅಥವಾ ಆಯುಷ್ ಆದ ನಂತರವೇ ನಿಮಗೆ KCETಯಲ್ಲಿ ಬರುವಂಥ ಕೋರ್ಸಸ್ಗಳಿಗೆ ಅಲ್ಲಿ ಕೌನ್ಸಿಲಿಂಗ್ ನಡೆಸ್ಬೋದು. ಇನ್ನೊಂದು ನನಗೆ ಭಾಳ ಜನ ಕೇಳ್ತಾ ಇದ್ದಾರೆ, ಸರ್ ಅಗ್ರಿ ರ್ಯಾಂಕಿಂಗ್ ಅಂದರೆ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಕೊಟ್ಟಿಲ್ಲ, ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಅಗ್ರಿ ಪ್ರಾಕ್ಟಿಕಲ್ಗೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ವಿದ್ಯಾರ್ಥಿಗಳು ಅಲ್ಲಿ ಎಲಿಜಿಬಲ್ ಆಗಿದ್ದರು ಅಂಥ ವಿದ್ಯಾರ್ಥಿಗಳು ಮಾತ್ರ ಅಗ್ರಿಕೋಟದಲ್ಲಿ ಬರುವಂಥ ಸೀಟ್ನ ಪಡ್ಕೊಳ್ಬೋದು. ಅಂದರೆ ಫಾರ್ಮಸೈನ್ಸಲ್ಲಿ ಏನು ರ್ಯಾಂಕಿಂಗ್ ಬಂದಿದೆ ಅದೇ ರ್ಯಾಂಕಿಂಗ್ನ ಬೇಕಾದ್ರೆ ಅಸೈನ್ ಮಾಡಿದರೂ ಸಹ ಪರವಾಗಿಲ್ಲ. ಅಷ್ಟೊಂದು ಜನರಲ್ಲಿ ಅಂದರೆ ಫಾರ್ಮಸೈನ್ಸ್ ರ್ಯಾಂಕಿಂಗ್ ಮತ್ತು ಆಮೇಲೆ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಸೇಮ್ ಇದ್ದರೂ ಸಹ ಪರವಾಗಿಲ್ಲ. ಆದರೆ ಯಾರೆಲ್ಲ ಅಗ್ರಿಕೋಟದಲ್ಲಿ ಎಲಿಜಿಬಲ್ ಆಗಿದ್ದಾರೋ ಅವ್ರು ಮಾತ್ರ ಅಗ್ರಿಕೋಟದಲ್ಲಿ ಬರುವಂಥ ಸೀಟ್ನ ಅವರು ಪಡ್ಕೊಳ್ಬೋದು. ಹಾಗಾಗಿ ನಿಮಗೆ ಸಪ್ರೇಟಾಗಿ ನಿಮಗೆ ರ್ಯಾಂಕಿಂಗ್ ಕೊಡೋದಿಲ್ಲ ಅಂತ ನನ್ನ ಅನಿಸಿಕೆ. ಬಟ್ ಅಗ್ರಿಕೋಟದಲ್ಲಿ ಯಾರೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಎಲಿಜಿಬಲ್ ಲಿಸ್ಟ್ನಲ್ಲಿ ಬಂದಿದ್ದಾರೋ ಅಂತಹ ಅಂದರೆ ಆ ವಿದ್ಯಾರ್ಥಿಗಳು ಮಾತ್ರ ಅಗ್ರಿಕೋಟದಲ್ಲಿ ಬರುವಂತಹ ಸೀಟ್ನ ಪಡ್ಕೊಳ್ಬೋದು. ಈ ಒಂದು ಫಾರ್ಮಸೈನ್ಸ್ ರ್ಯಾಂಕಿಂಗ್ ಆದರೂ ಪರವಾಗಿಲ್ಲ, ಈಗ ಹೇಳ್ತಾ ಇದ್ದೀನಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಮಾತ್ರ ಆ ಒಂದು ಕೋಟದಲ್ಲಿ ಬರುವಂಥ ಸೀಟ್ನ ಪಡ್ಕೊಳ್ಬೋದು. ಈಗ ಕಮೆಂಟ್ ಸೆಕ್ಷನಲ್ಲಿರುವಂಥ ಕೆಲ ಡೌಟ್ನ ಕ್ಲಿಯರ್ ಮಾಡೋಣ. ಸೊ ಮೊದಲನೇದು ಅಲ್ಲಿ ಸಹನ ಅವ್ರು ಕೇಳ್ತಾ ಇದ್ದಾರೆ, ಸರ್ ಪ್ಲೀಸ್ ಡೂ ಅ ವಿಡಿಯೋ ಆನ್ ಐಶ್ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಕಟ್ ಆಫ್ ಆ್ಯಂಡ್ ಫೀಸ್ ಅಂತ ಕೇಳ್ತಾ ಇದ್ದೀರಾ. ಅದರ ಬಗ್ಗೆ ಡೀಟೇಲ್ ವಿಡಿಯೋ ನಾನು ನಿಮಗೆ ಮಾಡ್ತೀನಿ. ಆಲ್ ಇಂಡಿಯಾ ಕೋಟ ಮುಖಾಂತರ ನೀವು ಕರ್ನಾಟಕದಲ್ಲಿ ಬರುವಂಥ ಸೀಟ್ಗಳಿಗೂ ಸಹ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡ್ಬೋದು. ಸೊ ಅಂದರೆ ಅದು ಯೂಸಲಿ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಏಡೆಡ್ ಕಾಲೇಜ್ಗಳಿಗೆ ಮಾತ್ರ ಅಲ್ಲಿ ಅವೈಲೇಬಲ್ ಇರುತ್ತೆ. ಅದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ನಾನು ನಿಮಗೆ ಮುಂಬರುವಂಥ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ಸೊ ಎರಡನೇದು ಗಣೇಶ್ ಅವ್ರು ಕೇಳ್ತಾ ಇದ್ದಾರೆ, ಸರ್ ಟೆಲ್ ಮಿ ಅನ್ ಎಕ್ಸ್ಪೆಕ್ಟೆಡ್ ಡೇಟ್ ಫಾರ್ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಆ್ಯಂಡ್ ಕೌನ್ಸಿಲಿಂಗ್ ಅಂತ. ಎಕ್ಸ್ಪೆಕ್ಟೆಡ್ ಡೇಟ್ ಇವನ್ KE ಅದ್ರ ಬಗ್ಗೆ ಇನ್ನೂ ಡಿಸೈಡ್ ಮಾಡಿಲ್ಲ. ಆದರೆ MBBS ಮತ್ತು ಡೆಂಟಲ್ ಕೌನ್ಸಿಲಿಂಗ್ನಲ್ಲಿ ಮೊದಲು ಎಲ್ಲರೂ ಬ್ಯುಸಿ ಇದ್ದಾರೆ. ಅದು ಕಂಪ್ಲೀಟ್ ಆದ ನಂತರ KCET ಆಗಿರ್ಬೋದು ಅಥವಾ ಆಯುಷ್ ಕೌನ್ಸಿಲಿಂಗ್ ನಡೆಸ್ಬೋದು ಅಂತ ನಮ್ಮ ಅನಿಸಿಕೆ ಇದೆ. ವೇಟ್ ಮಾಡಿ, ಅದ್ರ ಬಗ್ಗೆ ಒಂದು ಪರ್ಫೆಕ್ಟ್ ಸ್ಕೆಡ್ಯೂಲ್ ಬರುತ್ತೆ. ನೆಕ್ಸ್ಟ್ ರೀನಾ ಅವರು ಕೇಳ್ತಾ ಇದ್ದಾರೆ, ಸರ್ ಮೈ ನೀಟ್ ಮಾರ್ಕ್ಸ್ ಇಸ್ 436 ಆ್ಯಂಡ್ ನೀಟ್ ರಿಜಿಸ್ಟ್ರೇಷನ್ ಇಸ್ ಡನ್ ಬಟ್ ಮುಸ್ಲಿಂ ಮೈನಾರಿಟಿ ಸರ್ಟಿಫಿಕೇಟ್ ಇಸ್ ನಾಟ್ ಅಕ್ಸೆಪ್ಟೆಡ್ ಟು ಅಪ್ಲೋಡ್, ವಾಟ್ ಶುಡ್ ಐ ಡೂ ಅಂತ ಕೇಳ್ತಾ ಇದ್ದೀರಾ. ಸೊ ನೋಡಿ, ಇವತ್ತು ಆಲ್ಮೋಸ್ಟ್ ಏನೆಲ್ಲ ಸರ್ವರ್ ಎರರ್ ಆಯಿತು, ಏನೆಲ್ಲ ಪ್ರಾಬ್ಲಮ್ಸ್ ಅದನ್ನೆಲ್ಲನೂ ರಿಮೂವ್ ಮಾಡಲಾಗಿದೆ. ಸೊ ಅಂದರೆ ಈಗ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಈಗ ಕ್ಲಿಕ್ ಮಾಡಿ ನೀವು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ಕೊಳ್ಬೋದು. ಸೊ ಕ್ಲಿಕ್ ಮಾಡಿ ಈ ಒಂದು ಮೈನಾರಿಟಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ರಿಲಿಜಿಯಸ್ ಮೈನಾರಿಟಿಗೆ ಸಂಬಂಧಪಟ್ಟ ಹಾಗೆ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟ್ ಲತಾ ಅವ್ರು ಕೇಳ್ತಾ ಇದ್ದಾರೆ, ಸರ್ ಐ ಹ್ಯಾವ್ ಅ ಡೌಟ್ ದ್ಯಾಟ್ ಫಾರ್ ಐಶ್ ಕೋರ್ಸಸ್ ವಿ ಹ್ಯಾವ್ ಟು ಒನ್ಸ್ ಅಗೇನ್ ರಿಜಿಸ್ಟರ್ ಆರ್ ನಾಟ್ ಪ್ಲೀಸ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಒಂದು ಸಲ ನಿಮಗೆ ನೀಟಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ
ಅದರಲ್ಲಿ ಬರುವಂಥ MBBS ಡೆಂಟಲ್ಗಾಗಲಿ ಮತ್ತು ಆಮೇಲೆ ಆಯುಷ್ಗಾಗಲಿ ಮತ್ತೊಂದು ಸಲ ನಿಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂಥ ಯಾವುದೇ ರೀತಿ ಅವಶ್ಯಕತೆ ಇರುವುದಿಲ್ಲ. ಸೊ ಈಗೇನು ಒಂದು ಸಲ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಸಾಕು. ಆಯುಷ್ನಲ್ಲಿ ನೀವು ಅಂದರೆ ಯಾವಾಗ ಕೌನ್ಸಿಲಿಂಗ್ ನಡೀತು ಆವಾಗ ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದು. ಸೊ ನೆಕ್ಸ್ಟಲ್ಲಿ ಕಿರೋತ್ ಅವ್ರು ಕೇಳ್ತಾ ಇದ್ದಾರೆ, ಸರ್ ಐ ಗಾಟ್ ಆಲ್ರೆಡಿ KCET ವೆರಿಫಿಕೇಷನ್ ಸ್ಲಿಪ್ ಬಟ್ ಇನ್ ನೀಟ್ ರಿಜಿಸ್ಟ್ರೇಷನ್ ಐ ಹ್ಯಾವ್ ಟು ಅಪ್ಲೋಡ್ ದ ರಿಲಿಜಿಯಸ್ ಮೈನಾರಿಟಿ ಸರ್ಟಿಫಿಕೇಟ್ ಸರ್ ವೆನ್ ಐ ಹ್ಯಾವ್ ಟು ಡೂ ಸರ್ ಪ್ಲೀಸ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಈ ಒಂದು ಸರ್ಟಿಫಿಕೇಟಿಗೆ ಏನಪ್ಪ ಅಂತ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಡಾಕ್ಯುಮೆಂಟ್ ಅಪ್ಲೋಡಿಂಗ್ ಆಲ್ರೆಡಿ ನಡೀತಾ ಇದೆ. ಸೊ ನೀನೇ ಭಾಳಷ್ಟು ಒಂದು ಟೆಕ್ನಿಕಲ್ ಎರರ್ಸ್ ಇತ್ತು, ಬಟ್ ಈಗ ಪ್ರಾಬ್ಲಮ್ನು ಸಾಲ್ವ್ ಮಾಡಿದ್ದಾರೆ. ಇವತ್ತೆಲ್ಲರೂ ನೀವು ಡಾಕ್ಯುಮೆಂಟ್ನ ಭಾಳ ಸರಳವಾಗಿ ಅಪ್ಲೋಡ್ ಮಾಡ್ಕೊಳ್ಬೋದು. ನಾಳೆ ಯೂಸಲಿ ಬೆಳಗ್ಗೆ 11 ಗಂಟೆವರೆಗೆ ನಿಮಗೆ ಸಮಯಾವಕಾಶ ಇರುತ್ತೆ. ಯೂಸಲಿ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ, ಬಟ್ ನಾಳೆ ಈವ್ನಿಂಗ್ 5 ಅಂದ್ಕೊಳ್ಳಿ. ಬಟ್ ಆ್ಯಸ್ ಪರ್ ದ ಸ್ಕೆಡ್ಯೂಲ್ ನೋಡಿದ್ರೆ ನಾಳೆ 12 ಗಂಟೆವರೆಗಿಂತ ಮುಂಚೆ ನೀವು ಅಲ್ಲಿ ಅಪ್ಲೋಡ್ ಮಾಡ್ಬೋದು ಅನ್ಕೋತೀನಿ. ಸೊ ಅಪ್ಲೋಡ್ ಮಾಡಿ, ಇವತ್ತು ಮಾಡಿ, ಹೆಲ್ಪ್ ಆಗುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಮೈನಾರಿಟಿ ಸರ್ಟಿಫಿಕೇಟ್ ಇದ್ದಿಲ್ಲಪ್ಪ ಅಂದರೆ ಅದನ್ನು ನೀವು ನಾಡ ಕಚೇರಿಗೆ ವಿಸಿಟ್ ಮಾಡಿ ಅಲ್ಲಿ ಅವ್ರಿಗೆ ಹೇಳಿ ರಿಲಿಜಿಯಸ್ ಸರ್ಟಿಫಿಕೇಟ್ ಬೇಕಂತೇಳಿ 2-3 ಡೇಸಲ್ಲಿ ಕೊಡ್ತಾರೆ. ಮತ್ತು ನಿಮಗೆ ಇನ್ನೊಂದು ಸಲ ಅಂದರೆ ವೆರಿಫಿಕೇಷನ್ ಒಂದು ಲೀಸ್ಟ್ ಬಿಡ್ತಾರೆ, ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫೈ ಮಾಡಿದಾರಂತ. ಒಂದು ವೇಳೆ ಏನೋ ಮಿಸ್ಟೇಕ್ ಇದ್ದರೆ ಅವ್ರು ಹೇಳಿರ್ತಾರೆ. ಸೊ ಅದಾದ ನಂತರ ನಿಮಗೆ ಸಮಯಾವಕಾಶ ಕೊಡ್ತಾರೆ. ಬಹುಶಃ 13ನೇ ತಾರೀಕು 14ನೇ ತಾರೀಕು ನಿಮಗೆ ಟೈಮ್ ಕೊಡ್ತಾರೆ. ಮತ್ತೊಂದು ಸಲ ಡ್ಯೂಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಬೋದು. ಸೊ ಹಾಗಾಗಿ ನಾಡ ಕಚೇರಿಯಿಂದ ರಿಲಿಜಿಯಸ್ ಮೈನಾರಿಟಿ ಸರ್ಟಿಫಿಕೇಟ್ನ ತೆಗೆದುಕೊಂಡು ರೆಡಿಯಾಗಿರ್ರಿ. ಮಿಸ್ಸಿಂಗ್ ಡಾಕ್ಯುಮೆಂಟ್ಸ್ಗಳನ್ನು ಮತ್ತೊಂದು ಸಲ ಮೀನ್ಸ್ ಅಪ್ಲೋಡ್ ಮಾಡೋದಕ್ಕೆ ಅಲ್ಲಿ ಅವಕಾಶ ಕೊಡ್ತಾರೆ. ಅಪ್ಲೋಡ್ ಮಾಡಿ ರಿಲಿಜಿಯಸ್ ಮೈನಾರಿಟಿಯಲ್ಲಿ ಬರುವಂಥ ಸೀಟ್ಗಳಂದರೆ ಪ್ರೈವೇಟ್ ಕೋಟಾದಲ್ಲಿ ಬರುವಂಥ ಸೀಟ್ಗಳನ್ನು ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಅದನ್ನು ಸಹ ನೀವು ಪಡ್ಕೊಳ್ಬೋದು ಒಂದೇಳಿ ನಿಮ್ಮ ಮೆರಿಟ್ ಚೆನ್ನಾಗಿದ್ದರೆ. ನೆಕ್ಸ್ಟ್ ಅವರು ಅಭಿಷೇಕ್ ಅವರು ಕೇಳ್ತಾ ಇದ್ದಾರೆ, ಸರ್ KCETಯಲ್ಲಿ ವೆಟರ್ನರಿ ಸಿಗಲ್ಲ ಬಟ್ ನೀಟಲ್ಲಿ ಚಾನ್ಸ್ ಇದೆ, ಕ್ಯಾನ್ ಐ ಗೆಟ್ CET ನೀಟ್ ಮಾರ್ಕ್ಸ್ ಅಂತ ಕೇಳ್ತಾ ಇದ್ದೀರಾ. ಮತ್ತು ಇನ್ನೊಂದು ಅವ್ರದ್ದು ಪ್ರಶ್ನೆ ಇದೆ, ನೀಟ್ ಎಕ್ಸಾಮ್ನಿಂದ ವೆಟರ್ನರಿ ಸಿಗುತ್ತಾ, ಅದು KCETಯಲ್ಲಿ ಇರುತ್ತೆ ಅಲ್ವಾ ಅಂತ ಕೇಳ್ತಾರೆ. ನೋಡಿ, ಈಗ ನೀಟ್ ಅಂದರೆ ನಮ್ಮ KEನಲ್ಲಿ ವೆಟರ್ನರಿ ನಿಮಗೆ ಬೇಕು ಅಂತಂದರೆ ಕಂಪಲ್ಸರಿ KCETಯಲ್ಲಿ ಪಡೆದುಕೊಂಡಿರುವಂಥ ರ್ಯಾಂಕಿಂಗ್ ಆಧಾರದ ಮೇಲೆ ನಿಮಗೆ ಕೊಡ್ತಾರೆ. ಒಂದು ವೇಳೆ ನಿಮಗೆ ನೀಟ್ನಲ್ಲಿ ಪಡೆದುಕೊಂಡಿರುವಂಥ ರ್ಯಾಂಕಿಂಗ್ ಆಧಾರದ ಮೇಲೆ ವೆಟರ್ನರಿ ಸೀಟ್ನ ಪಡ್ಕೊಳ್ಬೇಕು ಅಂತಂದರೆ ಆಲ್ ಇಂಡಿಯಾ ಕೋಟ ಅಂದರೆ 15% ಕೋಟದ ಅಡಿಯಲ್ಲಿ ಒಂದು ಕೌನ್ಸಿಲಿಂಗ್ ನಡೆಯುತ್ತೆ. ಸೊ ನಾನು ನಿಮಗೆ ವೆಬ್ಸೈಟ್ ತೋರಿಸ್ತಾ ಇದ್ದೀನಿ. ಪ್ರೆಸೆಂಟ್ಲಿ ಇದು ವರ್ಕ್ ಆಗ್ತಾಯಿಲ್ಲ, ಬಟ್ ಭಾಳ ಬೇಗನೆ ಅಪ್ಲಿಕೇಶನ್ ಬಿಟ್ಟ ನಂತರ ನಿಮಗೆ ಅದರ ಬಗ್ಗೆ ಮಾಹಿತಿ ನಾನು ನಿಮಗೆ ಕೊಟ್ಟಿರ್ತೇನೆ. ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಂತರ ನೀವು ಕೌನ್ಸಿಲಿಂಗ್ನ ಪಾರ್ಟಿಸಿಪೇಟ್ ಮಾಡಿ ನೀವು ಪಡ್ಕೊಳ್ಬೋದು. ಇದಕ್ಕೆ ಜಸ್ಟ್ ಮೊದಲು ನಾನು ಒಂದು ವೀಡಿಯೋ ಮಾಡಿದ್ದೆ, ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೇನೆ. ಸೊ ಲಾಸ್ಟ್ ಇಯರ್ ಕಟ್ ಆಫ್ ಏನಾಗಿತ್ತು ಅನ್ನೋದು ಸಹ ಅಲ್ಲಿ ನಾನು ನಿಮಗೆ ಮೆನ್ಷನ್ ಮಾಡಿದ್ದೆ. ನೀವು ನೋಡಿ ಪಾರ್ಟಿಸಿಪೇಟ್ ಮಾಡ್ಬೋದು. ನಿಮ್ಗೆ ಒಳ್ಳೆ ಅಂಕ ಪಡೆದಿದ್ದರೆ ನೀವು ವೆಟರ್ನರಿಲಿ ಅಂದರೆ 15% ಕೋಟದ ಅಡಿಯಲ್ಲಿ ಬರುವಂಥ ಸೀಟ್ನಲ್ಲಿ ನೀವು ಈಸಿಲಿ AIQನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈಸಿಲಿ ಸೀಟ್ನ ಪಡೆದುಕೊಳ್ಬೋದು. ನೆಕ್ಸ್ಟ್ ಹೇಮಾವತಿ ಅವರು ಕೇಳ್ತಾ ಇದ್ದಾರೆ, ಸರ್ ಪ್ಲೀಸ್ ರಿಪ್ಲೈ ಮಾಡಿ ಅಂತ. ಸರ್ ನನ್ನ ಅಪ್ಲಿಕೇಶನ್ ಫಾರ್ಮಲ್ಲಿ ವಿ ಕಗ್ಗಾಲ್ ಅಂತ ನಮ್ಮ ಊರಿನ ಹೆಸರು ಬಂದಿದೆ, ಆದರೆ ಅದು ವಾಯ್ ಕಗ್ಗಾಲ್ ಅಂತ ಹೆಸರಾಗಬೇಕಂದ್ರೆ ಹೆಸರಲ್ಲಿ ಏನೋ ಬದಲಾವಣೆ ಆಗಿದೆ ಅಂತ ಅವರು ಎಡಿಟ್ ಮಾಡಬೇಕಂತ ಹೇಳ್ತಾ ಇದ್ದಾರೆ. ನೋಡಿ, ಹೆಸರಿನಲ್ಲಿ ಯಾವುದೇ ರೀತಿ ಬದಲಾವಣೆ ಆದರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಅದ್ರ ಬಗ್ಗೆ ಎಷ್ಟೊಂದು ವರಿ ಮಾಡಬೇಡಿ. ಸೊ ಇದರಲ್ಲಿ ನಿಮ್ಮ ಏನಾದರೂ ಬೇರೆ ಒಂದು ಡೀಟೇಲ್ಸಲ್ಲಿ ಕಾಸ್ಟಲ್ಲೋ ಅಥವಾ ಏನಾದರೂ ಚೇಂಜ್ ಆದರೆ ಸಮಸ್ಯೆ ಯೂಸಿಲಿ ಆಗುತ್ತೆ. ಊರಿನಲ್ಲಿ ಏನಾದರೂ ಚೇಂಜಸ್ ಆದರೆ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ, ಅದ್ರ ಬಗ್ಗೆ ವರಿನೇ ಬೇಡ. ನೆಕ್ಸ್ಟ್ ಪ್ರಶ್ನೆಯಲ್ಲಿ, ಸರ್ ಸ್ಟಿಲ್ ಇಟ್ ಇಸ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ ಅಂತ ಕೇಳ್ತಾ ಇದ್ದೀರಿ. ಸೊ ಇದು ವರ್ಕ್ ಆಗ್ತಾ ಇದೆ, ದಯವಿಟ್ಟು ಇದನ್ನು ಕರೆಕ್ಟಾಗಿ ನೀವು ಇನ್ನೊಂದು ಸಲ ಚೆಕ್ ಮಾಡಿ. ಓಕೆ, ಓಪನ್ ಮಾಡಿ, ಡಾಕ್ಯುಮೆಂಟ್ ಅಪ್ಲೋಡ್ ಆಗಲಿ ಮತ್ತು ಆಮೇಲೆ ರಿಜಿಸ್ಟ್ರೇಷನ್ ಆಗಲಿ, ಈಗ ವರ್ಕ್ ಆಗ್ತಾ ಇದೆ, ಟ್ರೈ ಮಾಡಿ. ಸೊ ನೆಕ್ಸ್ಟ್ ಪ್ರಶ್ನೆಯಲ್ಲಿ ಶರಣ್ಯ ಅವರು ಕೇಳ್ತಾ ಇದ್ದಾರೆ, ಸರ್ ಫಾರ್ ಡಿಪೋಸಿಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಸ್ ಇಟ್ ಕಂಪಲ್ಸರಿ ಟು ಗೋ ಟು KA ಬ್ಯಾಂಗ್ಳೂರ್ ಫಾರ್ ಆಲ್ ಚಾಯ್ಸ್ 1 ಕ್ಯಾಂಡಿಡೇಟ್ಸ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಚಾಯ್ಸ್ 1 ಮಾಡಿರುವಂತಹ ವಿದ್ಯಾರ್ಥಿಗಳು ಕಂಪಲ್ಸರಿ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು KAಗೆ ವಿಸಿಟ್ ಮಾಡಿ ಅಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಇದು ಮ್ಯಾಂಡೇಟರಿ ಇದೆ. ಈ ವಿಡಿಯೋದಲ್ಲಿ ಇಷ್ಟೇ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮತ್ತೊಂದು ಎಜುಕೇಷನ್ ಅಪ್ಡೇಟ್ನೊಂದಿಗೆ. ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋ ಯಾವ ಇನ್ಫಾರ್ಮೇಷನ್ ಅದರ ಮೇಲೆ ನಿಮಗೆ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮತ್ತೆ ಸಿಗೋಣ ಮತ್ತೊಂದು ಎಜುಕೇಷನ್ ಅಪ್ಡೇಟ್ನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.